ಈ ಐಲ್ ದೊರೆಗೆ ಯಾವನಾದರೂ ಒಬ್ಬ ಫೋನ್ ಮಾಡಿ ಕೇಳಬೇಕು ಭಾರತದಿಂದ. ಇದು ಯಾವುದೋ ಪ್ಲಾಸ್ ಮೋದಿನೇ ಮಾಡಬೇಕು. ಏನಪ್ಪ ಟ್ರಂಪಣ್ಣ, ನಮ್ಮಲ್ಲಿ ಇದೇ ರೀತಿಯ ಭಯೋತ್ಪಾದಕರು ನಮ್ಮ ದೇಶದ ಒಳಕ್ಕೆ ಬಂದು ನಮ್ಮ ಜನರಲ್ಲಿ ಹಿಂದೂಗಳು ಯಾರು ಅಂತ ಕೇಳಿ ಗುಂಡು ಹೊಡೆದಾಗ ನಾವು ಪ್ರಾರಂಭ ಮಾಡಿದ ಕಾರ್ಯಾಚರಣೆಗೆ ಏನಂದೆಪ್ಪ ಮೂರ್ಖ ಅಂತ ಕೇಳಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಪ್ರತಿಜ್ಞೆ ಮಾಡುವಂತಿಲ್ಲ. ನಾವು ನಮ್ಮ ಜನರ ಪ್ರಾಣ ಕಳೆದುಕೊಂಡಿದ್ದಕ್ಕೆ ಪ್ರತಿಜ್ಞೆ ಮಾಡಿ ಪ್ರತಿಕಾರ ತಗೋತೀವಿ ಅಂತ ಹೇಳೋ ಹಂಗಿಲ್ಲ. ಈ ಭೂಪತಿ ನಮಗೆ ಫೋನ್ ಮಾಡಿ ಹೇಳ್ಬಿಟ್ನಂತೆ, ಕ್ಲೋಸ್ ಮಾಡು ಯುದ್ಧನ, ಇಲ್ಲಿದ್ರೆ 200% ಹಾಕಿಬಿಡ್ತೀನಿ ಅಂತ. ನಿನ್ನ ಸ್ವಾರ್ಥ ರಾಜಕಾರಣದ ಪಾಕಿಸ್ತಾನದ ಜೊತೆ ಮಾಡಿದ್ದಕ್ಕೆ ಇದಾಗ್ತಿರೋ ಶಿಕ್ಷೆ ಇದು. ಯಾಕೆ ಹೇಳಬಾರ್ದು ಹಾಗೆ? ನಮಗೆ ಹೆಂಗೆ ಹೇಳಿದ್ರಿ ಅವತ್ತು? ನಮ್ಮ ತ್ಯಾಗ, ನಮ್ಮ ಜನರದ್ದು ಪ್ರಾಣ ಅಲ್ವಾ ಅದು? ಅವತ್ತು ನಾವು ಮಾಡಿದಾಗ ಓಕೆ. ಈಗ ಹೇಳ್ತಾರೆ ಅದೆಲ್ಲ ಮಾಡ್ತೀವಿ, ನಮ್ಮ ಉದ್ದೇಶ ಸಾಧನೆ ಆಗೋವರೆಗೂ ಬಿಡಲ್ಲ ಅಂತ. ನಾವು ಮಾಡೋಂಗಿಲ್ಲ. ನಾವು ಮಾಡಿದ್ರೆ ನೊಬೆಲ್ ಪ್ರಶಸ್ತಿನ ಆ ಬುರ್ಡೆ ಮುನೀರ ಮತ್ತು ಆ ಭಿಕ್ಷುಕ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ಇವರು ಕೊಚ್ಚಿಸ್ಕೊಳ್ಳೋದು ಕೂತ್ಕೊಂಡು. ಇವರು ಜವಾಬ್ದಾರಿ ಅಧ್ಯಕ್ಷರುಗಳಾಡೋ ರೀತಿನ ಇದು ನಮಗೆ ಯಾಕೆ ಹೇಳಿದ್ರಿ? ಕೇಳಬೇಕು, ಯಾರು ಕೇಳಲ್ಲ. ಈಗ ಅವ್ರನ್ನ ಕೇಳೋ ಸ್ಟೇಜಲ್ಲಿ ಯಾರೂ ಇಲ್ಲ ಪ್ರಪಂಚದಲ್ಲಿ. ದಟ್ ಈಸ್ ದಿ ಪ್ರಾಬ್ಲಮ್. ಕೇಳೋ ಸ್ಟೇಜಲ್ಲಿ ಯಾರೂ ಇಲ್ಲ. ಇರಾನ್ ಶರಣಾದರೆ ಸರಿ, ಇಲ್ದಿದ್ರೆ ಭೀಕರತೆ ಎದುರಿಸಬೇಕು ಅಂತಾರೆ. ನಾನು ಇರಾನನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೇಳ್ತಿಲ್ಲ ಇದನ್ನು. ಯಾಕೆಂದರೆ ಇರಾನ್ನ ಖಮೇನಿಗೆ ಈ ದೇಶದಲ್ಲಿ ಒಂದಿಷ್ಟು ಜನ ಅನುಕಂಪವನ್ನು ತೋರಿಸೋರಿದ್ದಾರೆ. ಆದರೆ ಅವನು ಬೇಸಿಕಲಿ ಭಾರತ ವಿರೋಧಿ. ಇರಾನ್ಗೆ ನಮ್ಮ ಜೊತೆ ಒಳ್ಳೆ ಸಂಬಂಧ ಇರಬಹುದು, ನಾನು ಇಲ್ಲ ಅಂತ ಹೇಳಿಲ್ಲ. ನಮ್ಮ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋಕೆ ಅವ್ರು ಟ್ರೈ ಮಾಡ್ಬೋದು. ಬಟ್ ಆಗಾಗ್ಗೆ ಅವನು ಪಿನ್ ಹಿಡ್ಕೊಂಡು ನಮಗೆ ಚುಚ್ತಾ ಇದ್ದಂಥ ಭಾರತ ವಿರೋಧಿ ಅವನು. ಅಂದ್ರೆ ಏನು? ಜಮ್ಮು ಕಾಶ್ಮೀರದ ವಿಚಾರದಲ್ಲೂ ಹೌದು, 2020ರಲ್ಲಿ ದಿಲ್ಲಿನಲ್ಲಿ ನಡೆದಂತಹ ಗಲಾಟೆಗಳ ವಿಚಾರದಲ್ಲೂ ಹೌದು, CAA ಅಂತಹ ನ್ಯಾಯಯುತ ಬಿಲ್ಲನ್ನು ತಂದಾಗ ಅವನು ಆಡಿದ್ದಂತಹ ಮಾತುಗಳು ಹೌದು. ಎಲ್ಲದರಲ್ಲೂ ಅವನು ಮಧ್ಯಪ್ರವೇಶವನ್ನು ಮಾಡಿ ಚುಚ್ಚಿರುವಂತಹ ಗಿರಾಕಿ ಭಾರತ ವಿರೋಧಿ. ನನಗೆ ಅನುಮಾನ ಇಲ್ಲ. ಹಾಗಾಗಿ ನಾನು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೇಳಿಲ್ಲ ಟ್ರಂಪ್ಗೆ ನಡವಳಿಕೆಗೆ ಹೇಳಿದ್ದಿತ್ತು. ಇನ್ನು ಆತ್ಮಹತ್ಯಾ ದಾಳಿ ಮೂಲಕ ನನ್ನನ್ನೇ ಮುಗಿಸೋಕ್ಕೆ ಟ್ರೈ ಮಾಡಿದ್ರು. ಹಿ ಟ್ರೈ ಟು ಗೆಟ್ ಮೀ, ಐ ಗಾಟ್ ಹಿಮ್ ಫಸ್ಟ್ ಅಂತ. ಅವನು ನನ್ನನ್ನೇ ಎತ್ತಕ್ಕೆ ಟ್ರೈ ಮಾಡ್ದ, ನಾನೇ ಅವನು ಫಸ್ಟ್ ಎತ್ಬಿಟ್ಟೆ ಅಂತ ಸಾಹೇಬರು ಹೇಳಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಅಮೆರಿಕದ ರಕ್ಷಣಾ ಸಚಿವ ಅಂದರೆ ರಕ್ಷಣಾ ಕಾರ್ಯದರ್ಶಿಯಲ್ಲಿ ಅವ್ರು ಹೇಳ್ತಾರೆ, ಯಾವ ಕ್ಷಮೆನೂ ಇಲ್ಲ, ಹಿಂಜರಿಕೆನೂ ಇಲ್ಲ, ಮೂಲಭೂತವಾದಿ ರಾಷ್ಟ್ರಗಳು ಪರಮಾಣು ಅಸ್ತ್ರ ಹೊಂದಲು ಬಿಡಲ್ಲ ಅಂತ ಹೇಳಿದ್ದಾರೆ. ನಾನು ಇವತ್ತೇ ಹೇಳಿರ್ತೀನಿ, ಪಾಕಿಸ್ತಾನ ಒಂದಿನ ಕೊಲಾಪ್ಸ್ ಆಗುತ್ತೆ. ಅಲ್ಲಿ ಆಡಳಿತ, ಸೈನ್ಯ ತನ್ನ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ. ಆ ದೇಶದಲ್ಲಿ ನಡೆಯಬಾರದಂತಹ ವಿಪ್ಲವಗಳು ನಡೆಯುತ್ತವೆ. ಆಗ ಈ ಪರಮಾಣು ಅಸ್ತ್ರಗಳು ಯಾರ್ಯಾರ ಕೈ ಸೇರುತ್ತವೋ ಗೊತ್ತಿಲ್ಲ. ಈಗ ಯಾವ ಮೂಲಭೂತವಾದರಷ್ಟು ಪರಮಾಣು ಅಸ್ತ್ರ ಇರಬಾರ್ದು ಅಂತಾರೆ. ಹಾಗೂ ಬೇಜವಾಬ್ದಾರಿ ಭಿಕ್ಷುಕ ಪಾಕಿಸ್ತಾನದ ಕೈಲಿ ಓದಿರಕೂಡ್ದು. ನನ್ನ ಪ್ರಕಾರ ಬೇಜವಾಬ್ದಾರಿ ಮೂಲಭೂತವಾದ ಇಲ್ಲೊಂದು ಸಮಸ್ಯೆ ಭಯೋತ್ಪಾದಕರ ಯೂನಿವರ್ಸಿಟಿಯನ್ನು ನಡೆಸುವಂತಹ ದೇಶಕ್ಕೆ ಆ ಪವರ್ ಇರಕೂಡ್ದು ಅಂತ ನಾವನ್ಬೇಕು. ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಹಂಗೆ ಮಾಡಬೇಕದು. ಪಾಕಿಸ್ತಾನ ಹ್ಯಾಸ್ ನೋ ಬಿಸ್ನೆಸ್ ಟು ಕೀಪ್ ನ್ಯೂಕ್ಲಿಯರ್ ವೆಪನ್ಸ್.